ಉಪಮುಖ್ಯಮಂತ್ರಿಗಳು ಯಾಕಾಗಿರಬೇಕು ನನಗೆ ಗೊತ್ತಿಲ್ಲ. ಈಗಿನ ಸರ್ಕಾರ ನಿಜಕ್ಕೂ ಕೂಡ ಏನು ಚುನಾವಣಾ ಆಯೋಗ ಹೇಳಿದೆ, ನಿಮಗೆ ಸೂಚನೆ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟರೂ ನೀವು ಮಾಡಿಲ್ಲ ಅಂದರೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ವಿಧಿ ಇಲ್ಲದೇ ಕೋರ್ಟಿಗೆ ಹೋಗೋದು ವಿಧಿ ಇಲ್ಲ. ಈ ದಿಕ್ಕಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಕೆ.ಇ. ಕಾಂತೇಶ್ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ರಾಷ್ಟ್ರಭಕ್ತ ಬಳಗದಿಂದ ನಾವು ಕೋರ್ಟಿಗೆ ಹೋಗೋದೇ ವಿಧಿ ಇಲ್ಲ. ಕೋರ್ಟಿಗೆ ಹೋಗ್ತೇವೆ. ಏಕೆಂತಂದರೆ ಚುನಾವಣಾ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಬಂದಾಗ ಅವ್ರ ಕೈಲಿ ಮೆಮೊರಾಂಡಮ್ ಕೊಟ್ಟಾಗ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಸರ್ಕಾರ ರಿಸರ್ವೇಷನ್ ಕೊಡಲಿಲ್ಲ ಅಂದರೆ ಯಾವ ರೀತಿ ರಿಸರ್ವೇಷನ್ ಇದೆ ಅದೇ ಪ್ರಕಾರ ಚುನಾವಣೆ ಮಾಡಿಸ್ತೇವೆ. ಈ ಮಾತನ್ನು ಹೇಳೋದ್ಮೇಲೆ ಚುನಾವಣಾ ಆಯೋಗಕ್ಕೂ ಅವ್ರು ಬೆಲೆ ಕೊಡ್ತಿಲ್ಲ, ಸುಪ್ರೀಂ ಕೋರ್ಟ್ಗೂ ಬೆಲೆ ಕೊಡ್ತಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಬೆಲೆ ಇಲ್ಲ ನಿಮಗೆ. ಹಾಗಾಗಿ ಕೋರ್ಟಿಗೆ ಹೋಗದೆ ವಿಧಿ ಇಲ್ಲ. ಅದಕ್ಕೋಸ್ಕರ ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು. ನಾವು ಉಳಿದ 6 ಕಾರ್ಪೊರೇಷನ್ ಬಗ್ಗೆ ನಾವು ಹೋಗಲ್ಲ. ಎಸ್ಪೆಷಲಿ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇಷ್ಟರಲ್ಲೇ ನಾವು ಅವರ ಪ್ರೋಸೆಸ್ ನೋಡಿಕೊಂಡು ರಾಷ್ಟ್ರಭಕ್ತ ಪ್ರಮುಖರೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಕೆ.ಇ. ಕಾಂತೇಶ್ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ತಕ್ಷಣ ಚುನಾವಣೆ ನಡೆಸಬೇಕು ಅನ್ನೋಂಥ ನ್ಯಾಯಾಲಯದ ಮೊರೆ ನಾವು ಹೋಗ್ತೀವಿ. ಇದರಲ್ಲಿ ಬಿಟ್ಟರೆ ಬೇರೆ ಯಾವುದು ನಮಗೆ ದಾರಿ ಕಾಣ್ತಿಲ್ಲ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಉಪಮುಖ್ಯಮಂತ್ರಿಗಳು ಯಾಕಾಗಿರಬೇಕು ನನಗೆ ಗೊತ್ತಿಲ್ಲ. ಈಗಿನ ಸರ್ಕಾರ ನಿಜಕ್ಕೂ ಕೂಡ ಏನು ಚುನಾವಣಾ ಆಯೋಗ ಹೇಳಿದೆ, ನಿಮಗೆ ಸೂಚನೆ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟರೂ ನೀವು ಮಾಡಿಲ್ಲ ಅಂದರೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ವಿಧಿ ಇಲ್ಲದೇ ಕೋರ್ಟಿಗೆ ಹೋಗೋದು ವಿಧಿ ಇಲ್ಲ. ಈ ದಿಕ್ಕಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಕೆ.ಇ. ಕಾಂತೇಶ್ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ರಾಷ್ಟ್ರಭಕ್ತ ಬಳಗದಿಂದ ನಾವು ಕೋರ್ಟಿಗೆ ಹೋಗೋದೇ ವಿಧಿ ಇಲ್ಲ. ಕೋರ್ಟಿಗೆ ಹೋಗ್ತೇವೆ. ಏಕೆಂತಂದರೆ ಚುನಾವಣಾ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಬಂದಾಗ ಅವ್ರ ಕೈಲಿ ಮೆಮೊರಾಂಡಮ್ ಕೊಟ್ಟಾಗ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಸರ್ಕಾರ ರಿಸರ್ವೇಷನ್ ಕೊಡಲಿಲ್ಲ ಅಂದರೆ ಯಾವ ರೀತಿ ರಿಸರ್ವೇಷನ್ ಇದೆ ಅದೇ ಪ್ರಕಾರ ಚುನಾವಣೆ ಮಾಡಿಸ್ತೇವೆ. ಈ ಮಾತನ್ನು ಹೇಳೋದ್ಮೇಲೆ ಚುನಾವಣಾ ಆಯೋಗಕ್ಕೂ ಅವ್ರು ಬೆಲೆ ಕೊಡ್ತಿಲ್ಲ, ಸುಪ್ರೀಂ ಕೋರ್ಟ್ಗೂ ಬೆಲೆ ಕೊಡ್ತಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಬೆಲೆ ಇಲ್ಲ ನಿಮಗೆ. ಹಾಗಾಗಿ ಕೋರ್ಟಿಗೆ ಹೋಗದೆ ವಿಧಿ ಇಲ್ಲ. ಅದಕ್ಕೋಸ್ಕರ ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು. ನಾವು ಉಳಿದ 6 ಕಾರ್ಪೊರೇಷನ್ ಬಗ್ಗೆ ನಾವು ಹೋಗಲ್ಲ. ಎಸ್ಪೆಷಲಿ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇಷ್ಟರಲ್ಲೇ ನಾವು ಅವರ ಪ್ರೋಸೆಸ್ ನೋಡಿಕೊಂಡು ರಾಷ್ಟ್ರಭಕ್ತ ಪ್ರಮುಖರೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಕೆ.ಇ. ಕಾಂತೇಶ್ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ತಕ್ಷಣ ಚುನಾವಣೆ ನಡೆಸಬೇಕು ಅನ್ನೋಂಥ ನ್ಯಾಯಾಲಯದ ಮೊರೆ ನಾವು ಹೋಗ್ತೀವಿ. ಇದರಲ್ಲಿ ಬಿಟ್ಟರೆ ಬೇರೆ ಯಾವುದು ನಮಗೆ ದಾರಿ ಕಾಣ್ತಿಲ್ಲ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಉಪಮುಖ್ಯಮಂತ್ರಿಗಳು ಯಾಕಾಗಿರಬೇಕು ನನಗೆ ಗೊತ್ತಿಲ್ಲ. ಈಗಿನ ಸರ್ಕಾರ ನಿಜಕ್ಕೂ ಕೂಡ ಏನು ಚುನಾವಣಾ ಆಯೋಗ ಹೇಳಿದೆ, ನಿಮಗೆ ಸೂಚನೆ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟರೂ ನೀವು ಮಾಡಿಲ್ಲ ಅಂದರೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ವಿಧಿ ಇಲ್ಲದೇ ಕೋರ್ಟಿಗೆ ಹೋಗೋದು ವಿಧಿ ಇಲ್ಲ. ಈ ದಿಕ್ಕಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಕೆ.ಇ. ಕಾಂತೇಶ್ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ರಾಷ್ಟ್ರಭಕ್ತ ಬಳಗದಿಂದ ನಾವು ಕೋರ್ಟಿಗೆ ಹೋಗೋದೇ ವಿಧಿ ಇಲ್ಲ. ಕೋರ್ಟಿಗೆ ಹೋಗ್ತೇವೆ. ಏಕೆಂತಂದರೆ ಚುನಾವಣಾ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಬಂದಾಗ ಅವ್ರ ಕೈಲಿ ಮೆಮೊರಾಂಡಮ್ ಕೊಟ್ಟಾಗ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಸರ್ಕಾರ ರಿಸರ್ವೇಷನ್ ಕೊಡಲಿಲ್ಲ ಅಂದರೆ ಯಾವ ರೀತಿ ರಿಸರ್ವೇಷನ್ ಇದೆ ಅದೇ ಪ್ರಕಾರ ಚುನಾವಣೆ ಮಾಡಿಸ್ತೇವೆ. ಈ ಮಾತನ್ನು ಹೇಳೋದ್ಮೇಲೆ ಚುನಾವಣಾ ಆಯೋಗಕ್ಕೂ ಅವ್ರು ಬೆಲೆ ಕೊಡ್ತಿಲ್ಲ, ಸುಪ್ರೀಂ ಕೋರ್ಟ್ಗೂ ಬೆಲೆ ಕೊಡ್ತಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಬೆಲೆ ಇಲ್ಲ ನಿಮಗೆ. ಹಾಗಾಗಿ ಕೋರ್ಟಿಗೆ ಹೋಗದೆ ವಿಧಿ ಇಲ್ಲ. ಅದಕ್ಕೋಸ್ಕರ ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು. ನಾವು ಉಳಿದ 6 ಕಾರ್ಪೊರೇಷನ್ ಬಗ್ಗೆ ನಾವು ಹೋಗಲ್ಲ. ಎಸ್ಪೆಷಲಿ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇಷ್ಟರಲ್ಲೇ ನಾವು
ಅವರ ಪ್ರೋಸೆಸ್ ನೋಡಿಕೊಂಡು ರಾಷ್ಟ್ರಭಕ್ತ ಪ್ರಮುಖರೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಕೆ.ಇ. ಕಾಂತೇಶ್ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ತಕ್ಷಣ ಚುನಾವಣೆ ನಡೆಸಬೇಕು ಅನ್ನೋಂಥ ನ್ಯಾಯಾಲಯದ ಮೊರೆ ನಾವು ಹೋಗ್ತೀವಿ. ಇದರಲ್ಲಿ ಬಿಟ್ಟರೆ ಬೇರೆ ಯಾವುದು ನಮಗೆ ದಾರಿ ಕಾಣ್ತಿಲ್ಲ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಉಪಮುಖ್ಯಮಂತ್ರಿಗಳು ಯಾಕಾಗಿರಬೇಕು ನನಗೆ ಗೊತ್ತಿಲ್ಲ. ಈಗಿನ ಸರ್ಕಾರ ನಿಜಕ್ಕೂ ಕೂಡ ಏನು ಚುನಾವಣಾ ಆಯೋಗ ಹೇಳಿದೆ, ನಿಮಗೆ ಸೂಚನೆ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟರೂ ನೀವು ಮಾಡಿಲ್ಲ ಅಂದರೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ವಿಧಿ ಇಲ್ಲದೇ ಕೋರ್ಟಿಗೆ ಹೋಗೋದು ವಿಧಿ ಇಲ್ಲ. ಈ ದಿಕ್ಕಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ನಾವು ಕೆ.ಇ. ಕಾಂತೇಶ್ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ರಾಷ್ಟ್ರಭಕ್ತ ಬಳಗದಿಂದ ನಾವು ಕೋರ್ಟಿಗೆ ಹೋಗೋದೇ ವಿಧಿ ಇಲ್ಲ. ಕೋರ್ಟಿಗೆ ಹೋಗ್ತೇವೆ. ಏಕೆಂತಂದರೆ ಚುನಾವಣಾ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಬಂದಾಗ ಅವ್ರ ಕೈಲಿ ಮೆಮೊರಾಂಡಮ್ ಕೊಟ್ಟಾಗ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಸರ್ಕಾರ ರಿಸರ್ವೇಷನ್ ಕೊಡಲಿಲ್ಲ ಅಂದರೆ ಯಾವ ರೀತಿ ರಿಸರ್ವೇಷನ್ ಇದೆ ಅದೇ ಪ್ರಕಾರ ಚುನಾವಣೆ ಮಾಡಿಸ್ತೇವೆ. ಈ ಮಾತನ್ನು ಹೇಳೋದ್ಮೇಲೆ ಚುನಾವಣಾ ಆಯೋಗಕ್ಕೂ ಅವ್ರು ಬೆಲೆ ಕೊಡ್ತಿಲ್ಲ, ಸುಪ್ರೀಂ ಕೋರ್ಟ್ಗೂ ಬೆಲೆ ಕೊಡ್ತಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಬೆಲೆ ಇಲ್ಲ ನಿಮಗೆ. ಹಾಗಾಗಿ ಕೋರ್ಟಿಗೆ ಹೋಗದೆ ವಿಧಿ ಇಲ್ಲ. ಅದಕ್ಕೋಸ್ಕರ ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು. ನಾವು ಉಳಿದ 6 ಕಾರ್ಪೊರೇಷನ್ ಬಗ್ಗೆ ನಾವು ಹೋಗಲ್ಲ. ಎಸ್ಪೆಷಲಿ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇಷ್ಟರಲ್ಲೇ ನಾವು ಅವರ ಪ್ರೋಸೆಸ್ ನೋಡಿಕೊಂಡು ರಾಷ್ಟ್ರಭಕ್ತ ಪ್ರಮುಖರೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಕೆ.ಇ. ಕಾಂತೇಶ್ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ತಕ್ಷಣ ಚುನಾವಣೆ ನಡೆಸಬೇಕು ಅನ್ನೋಂಥ ನ್ಯಾಯಾಲಯದ ಮೊರೆ ನಾವು ಹೋಗ್ತೀವಿ. ಇದರಲ್ಲಿ ಬಿಟ್ಟರೆ ಬೇರೆ ಯಾವುದು ನಮಗೆ ದಾರಿ ಕಾಣ್ತಿಲ್ಲ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಉಪಮುಖ್ಯಮಂತ್ರಿಗಳು ಯಾಕಾಗಿರಬೇಕು ನನಗೆ ಗೊತ್ತಿಲ್ಲ. ಈಗಿನ ಸರ್ಕಾರ ನಿಜಕ್ಕೂ ಕೂಡ ಏನು ಚುನಾವಣಾ ಆಯೋಗ ಹೇಳಿದೆ, ನಿಮಗೆ ಸೂಚನೆ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟರೂ ನೀವು ಮಾಡಿಲ್ಲ ಅಂದರೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ವಿಧಿ ಇಲ್ಲದೇ ಕೋರ್ಟಿಗೆ ಹೋಗೋದು ವಿಧಿ ಇಲ್ಲ. ಈ ದಿಕ್ಕಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ನಾವು ಕೆ.ಇ. ಕಾಂತೇಶ್ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ರಾಷ್ಟ್ರಭಕ್ತ ಬಳಗದಿಂದ ನಾವು ಕೋರ್ಟಿಗೆ ಹೋಗೋದೇ ವಿಧಿ ಇಲ್ಲ. ಕೋರ್ಟಿಗೆ ಹೋಗ್ತೇವೆ. ಏಕೆಂತಂದರೆ ಚುನಾವಣಾ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಬಂದಾಗ ಅವ್ರ ಕೈಲಿ ಮೆಮೊರಾಂಡಮ್ ಕೊಟ್ಟಾಗ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಸರ್ಕಾರ ರಿಸರ್ವೇಷನ್ ಕೊಡಲಿಲ್ಲ ಅಂದರೆ ಯಾವ ರೀತಿ ರಿಸರ್ವೇಷನ್ ಇದೆ ಅದೇ ಪ್ರಕಾರ ಚುನಾವಣೆ ಮಾಡಿಸ್ತೇವೆ. ಈ ಮಾತನ್ನು ಹೇಳೋದ್ಮೇಲೆ ಚುನಾವಣಾ ಆಯೋಗಕ್ಕೂ ಅವ್ರು ಬೆಲೆ ಕೊಡ್ತಿಲ್ಲ, ಸುಪ್ರೀಂ ಕೋರ್ಟ್ಗೂ ಬೆಲೆ ಕೊಡ್ತಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಬೆಲೆ ಇಲ್ಲ ನಿಮಗೆ. ಹಾಗಾಗಿ ಕೋರ್ಟಿಗೆ ಹೋಗದೆ ವಿಧಿ ಇಲ್ಲ. ಅದಕ್ಕೋಸ್ಕರ ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು. ನಾವು ಉಳಿದ 6 ಕಾರ್ಪೊರೇಷನ್ ಬಗ್ಗೆ ನಾವು ಹೋಗಲ್ಲ. ಎಸ್ಪೆಷಲಿ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇಷ್ಟರಲ್ಲೇ ನಾವು ಅವರ ಪ್ರೋಸೆಸ್ ನೋಡಿಕೊಂಡು ರಾಷ್ಟ್ರಭಕ್ತ ಪ್ರಮುಖರೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಕೆ.ಇ. ಕಾಂತೇಶ್ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ತಕ್ಷಣ ಚುನಾವಣೆ ನಡೆಸಬೇಕು ಅನ್ನೋಂಥ ನ್ಯಾಯಾಲಯದ ಮೊರೆ ನಾವು ಹೋಗ್ತೀವಿ. ಇದರಲ್ಲಿ ಬಿಟ್ಟರೆ ಬೇರೆ ಯಾವುದು ನಮಗೆ ದಾರಿ ಕಾಣ್ತಿಲ್ಲ ಅನ್ನೋಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.